ಈ ಮತದಾರ ಪಟ್ಟಿಯನ್ನು ಮಾಡುವಲ್ಲಿ ಅನ್ನುವಂಥ ಮಾತನ್ನು SIR ಬಳಕೆ ಪಟ್ಟಿಯನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಬೇಕು ಎಂದು ಆಯೋಗಕ್ಕೆ ನಿರ್ದೇಶನ ನೀಡುವಂತೆ ನ್ಯಾಯಾಲಯದ ಮೊರೆಗೆ ಚಿಂತನೆ. ಪಟ್ಟಿ ಆದಮೇಲೆ ನೀನು ಸುಪ್ರೀಂ ಕೋರ್ಟ್ ಕಳಿಸ್ಬೇಕು ಅದನ್ನು ಅನ್ನುವಂಥ ಮಾತನ್ನು ಯಾವ ಅಂಶಗಳನ್ನು ಮುಂದಿಟ್ಟು ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಕೆಂಬ ಬಗ್ಗೆ ಸಮಾಲೋಚನೆ. ಹಲವು ರಾಜ್ಯಗಳಲ್ಲಿ ನಡೆದ ಅವಘಡಗಳಂದ್ರೆ ಈ ನುಸುಳುಕೋರ ಹೆಸರಿನಲ್ಲೇ ಮತದಾನದ ಹಕ್ಕನ್ನು ಕಸಿದುಕೊಂಡಿದ್ದಾಗಿರ್ಬೋದು. ಹೊಸ ಮತದಾರರನ್ನು ಬೇರೆ ಬೇರೆ ಎಲ್ಲರೂ ತಂದು BJP ಪರ ಇದ್ದಂಥ ಒಲ ಇದ್ದಂಥವ್ರು ತಂದು ಮಾಡಿಸಿದ್ದಾರೆ ಅಂತೇಳಿ ವಿರೋಧ ಪಕ್ಷಗಳು ಆರೋಪ ಮಾಡ್ತಾಯಿದ್ದಾರೆ. ಅಂಥವನ್ನು ಕಟ್ ಮಾಡಲೇಬೇಕು ಅನ್ನೋದ್ರ ವಿಷಯ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ಇದರಲ್ಲೇ ಕರ್ನಾಟಕದಲ್ಲೇ ಈಗ ಹೇಳಿದೆ ಏನಪ್ಪ ಅಂದ್ರೆ ಮ್ಯಾಪಿಂಗ್ ಮಾಡುವಂಥದ್ದು. ಮ್ಯಾಪಿಂಗ್ ಮಾಡಿ ನೋಡಲಾಗಿದೆ. 2002ರ ಮತದಾರ ಪಟ್ಟಿಯಲ್ಲಿನ ವಿವರಕ್ಕೆ ಹೋಲಿಸಿ ಮ್ಯಾಪಿಂಗ್ ನೋಡಲಾಗಿದೆ. 5.50 ಕೋಟಿ ಮತದಾರರ ಪೈಕಿ 4.83 ಕೋಟಿ ಮತದಾರರ ವಿವರ ಮ್ಯಾಪ್ ಆಗಿದೆ. 5.50 ಕೋಟಿ ಜನ ಇದ್ದಾರೆ, ಅವರ 4.83 ಕೋಟಿ ಜನರ ಮ್ಯಾಪಿಂಗ್ ಆಗ್ಯದ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಈ ಒಂದು SIR ಕರ್ನಾಟಕಕ್ಕೆ ತೊಂದರೆ ಕೊಡ್ಬೋದಾ ಅಥವಾ ಒಂದು ಪಾರದರ್ಶಕವಾಗಿ ನೋಡೋದು, ಪ್ರಾಮಾಣಿಕವಾಗಿ ನೋಡೋದು, ಇಲ್ಲೇ ನುಸುಳುಕೋರಾಗಿರ್ಬೋದು ಅಥವಾ ರಾಜ್ಯಕ್ಕೆ ಸಂಬಂಧ ಇಲ್ಲದಂಥ ಜನರ ನುಸುಳುವಿಕೆಯಾಗಿ ಬಂದಂಥವ್ರನ್ನ ಈ ಕಟ್ ಮಾಡೋದು ಪ್ರಾಮಾಣಿಕವಾಗಿ ನಡೆಯುವಂಥದ್ದು ಮತ್ತು ಹೊಸ ಮತದಾರರನ್ನು ಸಹಿತ ಸೇರಿಸುವಲ್ಲೇ ಒಂದು ಏನಪ್ಪ ಅಂದ್ರೆ ಎಲ್ಲನೂ ಚೆಕ್ ಮಾಡೋಂಥ ಪ್ರಯತ್ನ ನಾವು ಮಾಡ್ತೀವಿ. ಅದಕ್ಕಾಗಿ ಒಂದು ಏನಪ್ಪ ಅಂತಂದ್ರೆ ಸಮಿತಿಯನ್ನು ಮಾಡುವಂಥ ವಿಚಾರ ಮಾಡ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ಎಷ್ಟು ಮಟ್ಟಿಗೆ ಇದರಲ್ಲಿ ಯಶಸ್ವಿ ಆಗ್ತಾರೆ ಅದು ಒಂದು ಮಾತ್ರ ನೆನಪಿಡಬೇಕಾಗಿಲ್ಲ. ನಾವು ಟೀಕ್ಸು ಬರೋದಿಲ್ಲ, SIRನ ಟೀಕೆ ಮಾಡೋನು ಇಲ್ಲ ಅಂತ ತಪ್ಪಾದಲ್ಲೇ. ನಿಜವಾಗಿಯೂ ನುಸುಳುಕೋರರ ಕಿತ್ತಾಕಿದ ಪ್ರಶ್ನೆ ಹೋಗಲಿ ಅವರು. ಅದ್ರ ಬಿಟ್ಟು ಈಗ ಹೇಳಿದ್ದಾರೆ 27 ಲಕ್ಷ ಜನ ಲಾಸ್ಟ್ ಟೈಮ್ ಮತ ಹಾಕಿದ್ದಾರೆ.